ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಎಂಡೋಮೆಟ್ರಿಯಮ್ ಥಿಕ್ನೆಸ್ ಇಸ್ ಗುಡ್ ಬಟ್ ಫಾಲಿಕಲ್ಸ್ ಆರ್ ನಾಟ್ ಗ್ರೋಯಿಂಗ್ ಪ್ರಾಪರ್ಲಿ. ಅಂದರೆ ಗರ್ಭಾಶಯದ ಒಳಪದರ ಚೆನ್ನಾಗಿ ಬೆಳೀತಾ ಇದೆ. ಎಂಡೋಮೆಟ್ರಿಯಮ್ ಅಂತ ಏನು ಹೇಳ್ತೀವಲ್ಲ, ಅದು ಗರ್ಭಾಶಯದ ಒಳಪದರ ಏನಿರುತ್ತೆ ಅದು ಚೆನ್ನಾಗಿ ಬೆಳೀತಾ ಇದೆ. ಎಂಡೋಮೆಟ್ರಿಯಮ್ ಥಿಕ್ನೆಸ್ ಚೆನ್ನಾಗಿದೆ, ಆದರೆ ಫಾಲಿಕಲ್ಸೇ ಗ್ರೋ ಆಗ್ತಾ ಇಲ್ಲ. ಫಾಲಿಕಲ್ಸು ತುಂಬ ಸಣ್ಣವಿದ್ದಾವೆ, ದೊಡ್ಡವಾಗ್ತಾ ಇಲ್ಲ. ಅಟ್ಲೀಸ್ಟ್ 20 mm ಅರೌಂಡ್ ಇರಬೇಕು ಹೆಲ್ದಿ ಫಾಲಿಕಲ್ಸ್ ಅಂತ ಕನ್ಸಿಡರ್ ಮಾಡೋದಕ್ಕೆ. ಓಕೆ, ಸೊ 17, 16 ಇದ್ರೂ ಓಕೆ, ಒಂದೊಂದು ಸತಿ ಟ್ರೈ ಮಾಡ್ತಾರೆ. ಯಾಕಂತಂದರೆ ಅದಕ್ಕಿಂತ ಹೆಚ್ಚಿಗೆ ನಿಮ್ಮ ಫಾಲಿಕಲ್ಸು ಬೆಳೀತಾ ಇಲ್ಲ ಅನ್ನುವಾಗ ಇಟ್ಸ್ ಓಕೆ ಅಂತಂತ ಹೇಳಿ ಅದನ್ನು ಟ್ರೈ ಮಾಡ್ತಾರೆ ಡಾಕ್ಟರ್ಸ್. ಓಕೆ, ಬಟ್ 20 mm ಅರೌಂಡ್ ಇರೋ ಅಂತಹ ಫಾಲಿಕಲ್ಸ್ನ ಹೆಲ್ದಿ ಫಾಲಿಕಲ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಸೊ ಅಟ್ಲೀಸ್ಟ್ 20 mm +5 -5 ನ ತಗೋತಾರೆ, ಇಸ್ ಓಕೆ ಅಂತಂತ ಹೇಳಿ. ಓಕೆ, ಸೊ ಫಾಲಿಕಲ್ಸ್ ಗ್ರೋ ಆಗ್ತಾ ಇಲ್ಲ, ಆದರೆ ಎಂಡೋಮೆಟ್ರಿಯಮ್ ಚೆನ್ನಾಗಿ ಗ್ರೋ ಆಗ್ತಾ ಇದೆ, ಚೆನ್ನಾಗಿದೆ, ಹೆಲ್ದಿ ಆಗಿದೆ ಅಂತಂತ ಹೇಳಿ ಬರ್ತಾ ಇದೆ ರಿಪೋರ್ಟ್ಸಲ್ಲಿ. ಯಾಕೆ ಹೀಗೆ ಆಗುತ್ತೆ? ಹೀಗಾದರೆ ಈಸ್ ಇಟ್ ಮ್ಯಾಟ್ರ್ ಆಫ್ ಕನ್ಸರ್ನ್? ಅಂದರೆ ನಾವು ಯೋಚನೆ ಮಾಡೋಷ್ಟು ಏನಾದರೂ ಇದು ಹಿಂಗೆ ಬಂದಿದೆ ಅಂದರೆ ರಿಪೋರ್ಟಲ್ಲಿ ನಾವು ತುಂಬ ಯೋಚನೆ ಮಾಡಬೇಕಾ, ಯೋಚನೆ ಮಾಡಬಾರ್ದ? ಯಾವ ಕಾರಣದಿಂದ ಈ ಥರ ಆಗುತ್ತೆ? ಡಾಕ್ಟರ್ಸ್ ನೆಕ್ಸ್ಟ್ ಏನು ಮಾಡ್ತಾರೆ? ಏನು ಟ್ರೀಟ್ಮೆಂಟ್ ಆಪ್ಷನ್ ಇದೆ? ಏನು ಮಾಡಬೇಕು? ಫಾಲಿಕಲ್ಸ್ ಗ್ರೋ ಆದರೆ ತಾನೇ ನೆಕ್ಸ್ಟ್ ಸ್ಟೆಪ್. ಫಾಲಿಕಲ್ಸೇ ಗ್ರೋ ಆಗ್ತಾ ಇಲ್ಲ ಅಂತಂದವಾಗ ಏನು ಮಾಡಬೇಕು ನೆಕ್ಸ್ಟ್ ಅನ್ನೋದೇ ಇವತ್ತಿನ ಪ್ರಶ್ನೆ. ಓಕೆ, ಮತ್ತೆ ಆಗ್ತಾಡ ನೋಡೋಣ ಬನ್ನಿ. ಸೊ ಫಸ್ಟ್ ಥಿಂಗು, ಎಂಡೋಮೆಟ್ರಿಯಮ್ ಥಿಕ್ನೆಸ್ ತುಂಬ ಚೆನ್ನಾಗಿದೆ, ಆದರೆ ಫಾಲಿಕಲ್ಸ್ ಮಾತ್ರ ಗ್ರೋ ಆಗ್ತಾ ಇಲ್ಲ. ಇದರ ಅರ್ಥ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಫಸ್ಟು, ಯಾವುದೇ ಒಂದು ಫರ್ಟಿಲಿಟಿ ಟ್ರೀಟ್ಮೆಂಟಲ್ಲಿ, ಅಂದರೆ ಓವಲೇಷನ್ ಇಂಡಕ್ಷನ್ ಆಗಿರ್ಬೋದು, IUI ಆಗಿರ್ಬೋದು, IVF ಆಗಿರ್ಬೋದು, ಯಾವುದೇ ಟ್ರೀಟ್ಮೆಂಟಲ್ಲಿ ಈ ಥರ ಬಂದಿದೆ ಅಂತಂತಂದರೆ ಫಾಲಿಕಲ್ಸ್ ಗ್ರೋ ಆಗ್ತಾ ಇಲ್ಲ, ಆದರೆ ಎಂಡೋಮೆಟ್ರಿಯಮ್ ಚೆನ್ನಾಗಿ ಗ್ರೋ ಆಗ್ತಾ ಇದೆ ಅಂತ ಅಂದರೆ ಅರ್ಥ ನಿಮ್ಮ ಯೂಟ್ರಸ್ಸು ಸ್ಟಿಮ್ಯುಲೇಷನಿಗೆ ಪ್ರಾಪರಾಗಿ ರೆಸ್ಪಾಂಡ್ ಮಾಡ್ತಾ ಇದೆ, ಆದರೆ ನಿಮ್ಮ ಓವರೀಸು ಸ್ಟಿಮ್ಯುಲೇಷನಿಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ. ಓಕೆ, ಸೊ ಈ ಫರ್ಟಿಲಿಟಿ ಟ್ರೀಟ್ಮೆಂಟಲ್ಲಿ ಏನು ಕೊಡ್ತಾರೆ? ಹಾರ್ಮೋನ್ಸ್ ಕೊಡ್ತಾರೆ. ಓಕೆ, ಮೆಡಿಸಿನ್ಸ್ ಕೊಡ್ತಾರೆ. ಆ ಮೆಡಿಸಿನ್ಸ್ ಇಸ್ ನಥಿಂಗ್ ಬಟ್ ಹಾರ್ಮೋನ್ಸ್. ಸೊ ಈ ಹಾರ್ಮೋನ್ಸ್ ಏನು ಮಾಡುತ್ತೆ ಅಂತಂದರೆ ನಮ್ಮ ಯೂಟ್ರಸ್ನ, ನಮ್ಮ ಓವರೀಸ್ನ ಸ್ಟಿಮ್ಯುಲೇಟ್ ಮಾಡುತ್ತೆ, ಟ್ರಿಗರ್ ಮಾಡುತ್ತೆ. ಓವರೀಸ್ನ ಏನಂತ ಟ್ರಿಗರ್ ಮಾಡುತ್ತೆ? ಓವರೀಸ್ನ ಫಾಲಿಕಲ್ಸ್ ಚೆನ್ನಾಗಿ ಗ್ರೋ ಆಗೋ ಹಾಗೆ ಮಾಡು ಅಂತಂತ ಹೇಳಿ ಓವರೀಸ್ನ ಟ್ರಿಗರ್ ಮಾಡುತ್ತೆ. ಆ್ಯಂಡ್ ಗರ್ಭಾಶಯಕ್ಕೆ ಎಂಡೋಮೆಟ್ರಿಯಮ್ನ ಹೆಲ್ದಿಯಾಗಿಡು, ಚೆನ್ನಾಗಿ ಥಿಕ್ನೆಸ್ ಬರೋ ಹಾಗೆ ಮಾಡು ಅಂತ ಯೂಟ್ರಸ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಓಕೆ, ಸೊ ಯಾವಾಗ ಎಂಡೋಮೆಟ್ರಿಯಮ್ ಚೆನ್ನಾಗಿ ಬರ್ತಾ ಇದೆ ಅಂತಂದರೆ ಅರ್ಥ ನಮ್ಮ ಯೂಟ್ರಸ್ಸು, ನಮ್ಮ ಗರ್ಭಾಶಯ ನಾವು ತಗೋತಾ ಇರೋ ಮೆಡಿಸಿನ್ಸಿಗೆ ನೀಟಾಗಿ ರೆಸ್ಪಾಂಡ್ ಮಾಡ್ತಾ ಇದೆ ಅಂತ ಅರ್ಥ. ಓಕೆ, ಫಾಲಿಕಲ್ಸ್ ಎಲ್ಲಿರುತ್ತೆ? ಫಾಲಿಕಲ್ಸ್ ಓವರಿನಲ್ಲಿರುತ್ತೆ. ಫಾಲಿಕಲ್ಸು ಗ್ರೋ ಆಗ್ತಾ ಇಲ್ಲ ಅಂತಂತಂದರೆ ನಿಮ್ಮ ಓವರೀಸು ಹಾರ್ಮೋನ್ಸಿಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ಅರ್ಥ. ಓಕೆ, ಸೊ ಹೀಗೆ ಆಗೋದಕ್ಕೆ ಕಾರಣ ಏನು ಅಂತಂತಂದರೆ ಲೋ ಓವರಿಯನ್ ರಿಸರ್ವ್ ಕೂಡ ಇರ್ಬೋದು. ಅಂತಂದರೆ ನಿಮ್ಮ ಓವರೀಸಲ್ಲಿ ಫಾಲಿಕಲ್ಸೇ ಇಲ್ಲದೆ ಇರಬಹುದು, ರಿಸರ್ವ್ ಕಮ್ಮಿ ಇರಬಹುದು. ಸೊ ಇದು ಹೇಗೆ ಗೊತ್ತಾಗುತ್ತೆ? AMH ಇಂದ ಗೊತ್ತಾಗುತ್ತೆ, FSH ಇಂದ ಗೊತ್ತಾಗುತ್ತೆ, AFC ಇಂದ ಗೊತ್ತಾಗುತ್ತೆ ನಿಮ್ಮ ಓವರಿಯನ್ ರಿಸರ್ವ್ ಎಷ್ಟಿದೆ ಅಂತ. ಓಕೆ, ಸೊ ಅಲ್ಲಿ ಸ್ಟಿಮ್ಯುಲೇಟ್ ಮಾಡೋದಕ್ಕೆ ನೀವು ಮೆಡಿಸಿನ್ಸ್ ಕೊಡ್ತಾ ಇದ್ದೀರಾ, ಆದರೆ ಫಾಲಿಕಲ್ಸೇ ಇಲ್ಲ. ಅಲ್ಲಿ ಹಾರ್ಮೋನ್ಸ್ ಕೊಡ್ತಾ ಇದ್ದೀರಾ, ಬಟ್ ಫಾಲಿಕಲ್ಸೇ ಇಲ್ಲ ಅಂದವಾಗ ಇನ್ನೇನು ಗ್ರೋ ಆಗುತ್ತೆ? ಕೌಂಟ್ ರಿಸರ್ವ್ ಕಮ್ಮಿ ಇತ್ತು ಅಂದ್ರೂ ಕೂಡ ಯೂಶ್ವಲ್ ಆಗಿ ಫಾಲಿಕಲ್ಸು ಕಾಣಿಸೋದಿಲ್ಲ, ಅಂದರೆ ಡಾಮಿನೆಂಟ್ ಫಾಲಿಕಲ್ಸ್ ಕಾಣಿಸೋದಿಲ್ಲ. ನೆಕ್ಸ್ಟ್ ರೀಸನ್ ಏನಂತಂದರೆ ಕೊಟ್ಟಿರೋ ಡೋಸು ಆ್ಯಂಡ್ ಟೈಪ್ ಆಫ್ ಮೆಡಿಸಿನ್ ಗಿವನ್. ಆಯಿತಾ, ಕೊಟ್ಟಿರೋ ಡೋಸು ಸಾಕಾಗದೇ ಇದ್ದಿರಬಹುದು. ಓಕೆ, ಫಾಲಿಕಲ್ಸ್ ಕೆಲವೊಬ್ಬರ ಬಾಡಿ, ಕೆಲವೊಬ್ಬರ ಓವರಿ ಟೈಪ್, ಕೆಲವೊಬ್ಬರ ಬಾಡಿ ಟೈಪ್ ಆ್ಯಂಡ್ ಕೆಲವೊಬ್ಬರ ಓವರಿ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅನ್ನೋದು ಒಬ್ಬ ಪರ್ಸನಿಂದ ಇನ್ನೊಬ್ಬ ಪರ್ಸನಿಗೆ ಕಂಪ್ಲೀಟಾಗಿ ಡಿಫರ್ ಆಗುತ್ತೆ. ಓಕೆ, ನಿಮಗೆ ವರ್ಕ್ ಆಗಿರೋ ಮೆಡಿಸಿನ್ನು ನನಗೆ ವರ್ಕ್ ಆಗದೆ ಇರಬಹುದು, ಆ್ಯಂಡ್ ಸೇಮ್ ವೇ ನನಗೆ ವರ್ಕ್ ಆಗಿರೋ ಮೆಡಿಸಿನ್ನು ನಿಮಗೆ ವರ್ಕ್ ಆಗದೆ ಇರಬಹುದು. ಓಕೆ, ಆ್ಯಂಡ್ ಡೋಸ್ ಕೂಡ. ಓಕೆ, ಎಷ್ಟು ಡೋಸ್ ಕೊಟ್ಟಿದ್ದಾರೆ, ಎಷ್ಟು IU ಕೊಟ್ಟಿದ್ದಾರೆ, ಮೆಡಿಸಿನ್ಸ್ ಏನು ಹಾರ್ಮೋನ್ಸ್ ಏನು ಕೊಡ್ತಾರಲ್ಲ ಅದು ಎಷ್ಟು ಕೊಟ್ಟಿದ್ದಾರೆ, ಅದಕ್ಕಿಂತ ಜಾಸ್ತಿ ಬೇಕಾಗಿರಬಹುದು ಟು ಗ್ರೋ ಯುವರ್ ಫಾಲಿಕಲ್ಸ್. ಆಯಿತಾ, ಅದಕ್ಕಿಂತ ಕಮ್ಮಿ ಕೊಟ್ಟಿರಬಹುದು. ಸೊ ಹಾಗಾಗಿ ನಿಮ್ಮ ಫಾಲಿಕಲ್ಸು ಗ್ರೋ ಆಗಿರದೇ ಇರಬಹುದು ಒಂದು. ಅಥವಾ ಟೈಪ್ ಆಫ್ ಮೆಡಿಸಿನ್, ಯಾವ ಮೆಡಿಸಿನ್ಸ್ನ ನಿಮಗೆ ಯೂಸ್ ಮಾಡಿದ್ದಾರೆ ಅನ್ನೋದೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸಮ್ಟೈಮ್ಸ್ ಏನು
ಹೈಯರ್ ಡೋಸ್ ಬೇಕಾಗಬಹುದು ಆ್ಯಂಡ್ ಡಿಫ್ರೆಂಟ್ ಟೈಪ್ ಆಫ್ ಮೆಡಿಸಿನ್ ಕೂಡ ಬೇಕಾಗಬಹುದು ಟು ಸ್ಟಿಮ್ಯುಲೇಟ್ ಯುವರ್ ಓವರೀಸ್ ಟು ಗ್ರೋ ಫಾಲಿಕಲ್ಸ್. ಓಕೆ, ನೆಕ್ಸ್ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಲೈಕ್ ಥೈರಾಯ್ಡ್ ಡಿಸ್ಫಂಕ್ಷನ್ ಆಗಿರ್ಬೋದು, ಅಥವಾ ಹೈಪ್ರೋಲ್ಯಾಕ್ಟಿನ್ ಆಗಿರಬಹುದು, ಅಥವಾ ಕಂಡೀಷನ್, ಯಾವ ಥರ ಕಂಡೀಷನು, PCOS ಥರ ಏನಾದರೂ ಕಂಡೀಷನ್ ಇತ್ತು ಅಂತಂದರೆ ನಮ್ಮಲ್ಲಿ ಫಾಲಿಕಲ್ಸ್ ಇರುತ್ತೆ, ಆದರೆ ಗ್ರೋನೇ ಆಗೋದಿಲ್ಲ. ಓಕೆ, ಸ್ಟಬನ್ ಆಗಿ ಹಂಗೆ ಕುತ್ಕೊಂಡ್ಬಿಟ್ಟಿರುತ್ತೆ. ಓಕೆ, ಸೊ ಈ ಥರ ಹಾರ್ಮೋನಲ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂತಂದ್ರೂ ಕೂಡ ಫಾಲಿಕಲ್ಸ್ ಯೂಶ್ವಲ್ ಆಗಿ ಗ್ರೋ ಆಗಿರೋದಿಲ್ಲ. ನೆಕ್ಸ್ಟ್ ರೀಸನು ಪೂರ್ ಬ್ಲಡ್ ಫ್ಲೋ ಆರ್ ಇನ್ಫ್ಲಮೇಷನ್ ಇನ್ ಓವರೀಸ್ಗೆ ಬ್ಲಡ್ ಫ್ಲೋ ಸರಿಯಾಗಿ ಆಗ್ತಾ ಇಲ್ಲ ಅಂತಂದವಾಗ ಓವರಿ ಸರಿಯಾಗಿ ಸಮರ್ಪಕವಾಗಿ ತನ್ನ ಕೆಲಸನ ನಿಭಾಯಿಸೋದ್ರಲ್ಲಿ ಫೇಲ್ ಆಗುತ್ತೆ. ಓಕೆ, ಸೊ ಆವಾಗೂ ಕೂಡ ನಿಮ್ಮ ಫಾಲಿಕಲ್ಸು ಗ್ರೋ ಆಗೋದಿಲ್ಲ. ನೆಕ್ಸ್ಟು ಏಜ್ ರಿಲೇಟೆಡ್ ಡಿಕ್ಲೈನ್ ಇನ್ ರೆಸ್ಪಾನ್ಸಿವ್ನೆಸ್, ಅಂದರೆ ಏಜ್ ಹೆಚ್ಚು ಆಗ್ತಾ ನಮ್ಮ ಓವರೀಸು ರೆಸ್ಪಾಂಡ್ ಮಾಡೋದು, ಮೆಡಿಸಿನ್ನಿಗೆ ರೆಸ್ಪಾಂಡ್ ಮಾಡೋ ಕೆಪಾಸಿಟಿನ ಕಳ್ಕೊಳ್ಳುತ್ತೆ. ಓಕೆ, ಸೊ ಹಾಗಾಗಿನೂ ಕೂಡ ನಿಮ್ಮ ಫಾಲಿಕಲ್ಸು ಗ್ರೋ ಆಗಿಲ್ಲದೆ ಇರಬಹುದು. ಸೊ ರೀಸನ್ಸ್ ಗೊತ್ತಾಯ್ತಲ್ವಾ. ಡಾಕ್ಟರ್ಸ್ ಏನು ಮಾಡಬಹುದು ಅಂತಂತಂದರೆ ಅಡ್ಜಸ್ಟ್ ಮೆಡಿಸಿನ್ಸ್. ಕೆಲವೊಬ್ಬರಿಗೆ ಡೋಸೇಜ್ ಸಾಕಾಗಿಲ್ಲ ಅಂತ ಏನಾದರೂ ಅನ್ನಿಸ್ತು ಅಂತಂತಂದರೆ ಡಾಕ್ಟರ್ಸಿಗೆ ಅನಿಸಿದ್ರೆ ಸೊ ಏನು ಮಾಡ್ತಾರೆ, ಡೋಸೇಜ್ನ ಜಾಸ್ತಿ ಮಾಡ್ತಾರೆ. ಇಲ್ಲ ಕೆಲವೊಂದಿಷ್ಟು ಟೈಮಲ್ಲಿ ಏನು ಮಾಡ್ತಾರೆ, ಮೆಡಿಸಿನ್ಸ್ನೇ ಕಂಪ್ಲೀಟಾಗಿ ಶಿಫ್ಟ್ ಮಾಡಿಬಿಡ್ತಾರೆ, ಬೇರೆ ಕಂಪ್ನಿ ಮೆಡಿಸಿನ್ಸ್ನ ಅಥವಾ ಕಾಂಬಿನೇಷನ್ ಮೆಡಿಸಿನ್ಸ್ನ. ಅಂದರೆ ಫಸ್ಟ್ ಬರೀ FSH ಮಾತ್ರ ಕೊಟ್ಟಿದ್ರು ಅಂತಂತಂದರೆ FSH ಆ್ಯಂಡ್ LH ಎರಡು ಟುಗೆದರ್ ಇರೋವಂತಹ ಮೆಡಿಸಿನ್ಸ್ನ ಕೊಟ್ಟರೆ ಸ್ಟಿಮ್ಯುಲೇಟ್ ಆಗಬಹುದು, ಫಾಲಿಕಲ್ಸ್ ಗ್ರೋ ಆಗಬಹುದು, ಮೆಚ್ಯೂರ್ ಆಗಬಹುದು ಅನ್ನೋದನ್ನು ಯೋಚನೆ ಮಾಡಿ ಯಾವ ಕಾಂಬಿನೇಷನ್ನು ಯಾವ ಡೋಸ್ ಕೊಟ್ಟರೆ ನಿಮಗೆ ವರ್ಕ್ ಆಗಬಹುದು ಅನ್ನೋದನ್ನು ಅನಲೈಸ್ ಮಾಡಿ ಡಾಕ್ಟರ್ಸ್ ಏನು ಮಾಡ್ತಾರೆ, ಡೋಸ್ನ ಹೆಚ್ಚಬೇಕಿತ್ತಂದರೆ ಹೆಚ್ಚು ಮಾಡ್ತಾರೆ, ಮೆಡಿಸಿನ್ ಚೇಂಜ್ ಮಾಡಬೇಕಿತ್ತು ಅಂದರೆ ಮೆಡಿಸಿನ್ ಚೇಂಜ್ ಮಾಡ್ತಾರೆ, ಆ್ಯಂಡ್ ಕಾಂಬಿನೇಷನ್ ಚೇಂಜ್ ಮಾಡಬೇಕಿತ್ತು ಅಂತಂದರೆ ಕಾಂಬಿನೇಷನ್ ಚೇಂಜ್ ಮಾಡಿ ಕೊಡ್ತಾರೆ. ಓಕೆ, ನೆಕ್ಸ್ಟ್ ಏನು ಮಾಡ್ತಾರೆ, ಚೆಕ್ ಹಾರ್ಮೋನ್ಸ್ ಲೆವೆಲ್ಸ್. ಹಾರ್ಮೋನ್ಸ್ ಹೆಚ್ಚು ಕಮ್ಮಿ ಇತ್ತು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇತ್ತು ಅಂತಂದ್ರೂ ಕೂಡ ಓವರಿಯನ್ ಫಂಕ್ಷನ್ ಎಫೆಕ್ಟ್ ಆಗುತ್ತಲ್ವ. ಸೊ ಹಾಗಾಗಿ ಹಾರ್ಮೋನ್ ಲೆವೆಲ್ಸ್ನ ಚೆಕ್ ಮಾಡ್ತಾರೆ. ಯಾವೆಲ್ಲ ಹಾರ್ಮೋನ್ಸ್ನ ಯೂಶ್ವಲ್ ಆಗಿ ಮಾಡ್ತಾರೆ ಅಂತಂತಂದರೆ AMH ಮಾಡ್ತಾರೆ, FSH ಮಾಡ್ತಾರೆ, LH ಮಾಡ್ತಾರೆ, ಪ್ರೊಲ್ಯಾಕ್ಟಿನ್ ಮಾಡ್ತಾರೆ, AFCನೂ ಕೂಡ ಕೌಂಟ್ ಮಾಡ್ತಾರೆ, ಆ್ಯಂಡ್ ಥೈರಾಯ್ಡ್ ಫಂಕ್ಷನ್ನ ಚೆಕ್ ಮಾಡ್ತಾರೆ. ಈ ಮೋಸ್ಟ್ ಆಫ್ ದಿಸ್ ಆಯಿತಾ, ಭಾಳ ತುಂಬ ಕಾಮನ್ ಆಗಿ ಈ ಎಲ್ಲ ಹಾರ್ಮೋನ್ ಲೆವೆಲ್ಸ್ನ ಚೆಕ್ ಮಾಡ್ತಾರೆ. ಸೊ ದಟ್ ಡಾಕ್ಟರ್ಸಿಗೆ ಒಂದು ಪಿಕ್ಚರ್ ಸಿಗುತ್ತೆ. AMH, FSH ಆ್ಯಂಡ್ AFCನ ನೋಡಿದವಾಗ ನಿಮಗೆ ರಿಸರ್ವ್ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ಸೊ ಅದ್ರ ಮೇಲೆ ಡಾಕ್ಟರ್ಸು ಡಿಸೈಡ್ ಮಾಡ್ತಾರೆ ವಾಟ್ ಶುಡ್ ಬಿ ಡನ್ ನೆಕ್ಸ್ಟ್ ಅಂತ. ಬೇರೆ ಎಲ್ಲ ಹಾರ್ಮೋನ್ಸ್ನ ನೋಡಿಕೊಂಡು ಲೈಕ್ ಥೈರಾಯ್ಡ್ ಏನಾದರೂ ಜಾಸ್ತಿ ಇತ್ತು ಇಲ್ಲ ಕಮ್ಮಿ ಇತ್ತು ಅಂತಂತಂದರೆ ಅದರ ಅಕಾರ್ಡಿಂಗ್ಲಿ ಡಾಕ್ಟರ್ಸು ಟ್ರೀಟ್ಮೆಂಟ್ನ ಮಾಡ್ತಾರೆ. ಬೇರೆ ಏನೂ ಪ್ರಾಬ್ಲಮ್ ಇಲ್ಲ, ನಿಮ್ಮ ಓವರಿನೇ ಫಂಕ್ಷನ್ ಸರಿ ಮಾಡ್ತಾ ಇಲ್ಲ ಅಂತ ಏನಾದರೂ ಡೌಟ್ಸ್ ಬಂತು ಅಂತಂತಂದರೆ ಓವರಿಯನ್ ಫಂಕ್ಷನ್ನ ಇಂಪ್ರೂವ್ ಮಾಡೋದಕ್ಕೆ ಏನೆಲ್ಲ ಸಪ್ಲಿಮೆಂಟ್ಸ್ ಬೇಕು ಆ ಸಪ್ಲಿಮೆಂಟ್ಸ್ನ ಕೊಡ್ತಾರೆ. ಲೈಕ್ COQ10 ಆಗಿರ್ಬೋದು, ವಿಟಮಿನ್ D ಆಗಿರ್ಬೋದು, DHEA ಆಗಿರಬಹುದು. ಈ ಮೆಡಿಸಿನ್ಸ್ ಏನು ಅಂತಂದರೆ ಡಾಕ್ಟರ್ಸಿಗೆ ಅನಿಸಿದರೆ ಮಾತ್ರ ಕೊಡ್ತಾರೆ. ಓಕೆ, ರ್ಯಾಂಡಮ್ ಆಗಿ ಕಾಮನ್ ಆಗಿ ಎಲ್ಲರೂ ತೊಗೊಳ್ಳೋ ಅಂಥದ್ದಲ್ಲ. ಡಾಕ್ಟರ್ಸು ಈ ಸಪ್ಲಿಮೆಂಟ್ಸ್ ಬೇಕು ಇವರಿಗೆ, ಸೊ ಆವಾಗ ಮಾತ್ರ ಇವರ ಓವರಿ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಏನಾದರೂ ಅನಿಸಿತ್ತು ಅಂತಂತಂದರೆ ಆ ಟೈಮಲ್ಲಿ ಈ ಥರ ಸಪ್ಲಿಮೆಂಟ್ಸ್ನ ನಾನು ಕೊಟ್ಟಿದ್ದ ಎಕ್ಸಾಂಪಲ್ ಅಷ್ಟೇ. ಬೇರೆ ಸಪ್ಲಿಮೆಂಟ್ಸ್ ಯಾವೆಲ್ಲ ಸಪ್ಲಿಮೆಂಟ್ನ ಕೊಡಬೇಕು ಅಂತ ಡಾಕ್ಟರ್ಸಿಗೆ ಅನಿಸುತ್ತೆ ಆವಾಗ ಆ ಸಪ್ಲಿಮೆಂಟ್ಸ್ನ ಕೊಡ್ತಾರೆ. ಅವು ನಿಮ್ಮ ಹಾರ್ಮೋನ್ಸ್ನ ಇದನ್ನು ಮಾಡಲ್ಲ. ಓಕೆ, ವಿಟಮಿನ್ಸ್ ಆಗಿರಬಹುದು, ಮಿನರಲ್ಸ್ ಆಗಿರಬಹುದು, ಅದು ಬೇರೆ ಮೆಡಿಸಿನ್. ಓಕೆ, ನೆಕ್ಸ್ಟ್ ಏನು ಮಾಡ್ತಾರೆ ಅಂತಂದರೆ ಟ್ರೈಯಿಂಗ್ ಡಿಫ್ರೆಂಟ್ ಪ್ರೋಟೋಕಾಲ್ ಅಂತಂದರೆ ಹೋದ ತಕ್ಷಣವೇ ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಂತ ಹೋದ ತಕ್ಷಣವೇ ಡೈರೆಕ್ಟಾಗಿ ಎಲ್ಲರಿಗೂ ಲೆಟ್ರೋಸೋಲ್ ಕೊಡೋದಿಲ್ಲ. ಓಕೆ, ಯಾವುದು ಇವ್ರಿಗೆ ಇದು ವರ್ಕ್ ಆಗ್ಬೋದು ಅಂತಂಥೇಳಿ ಅನಿಸಿ ಇವಾಗ ಒಂದು ಪ್ರೋಟೋಕಾಲ್ನ ಫಾಲೋ ಮಾಡ್ತಿರ್ತಾರೆ. ಅಂದರೆ 2nd ಡೇಯಿಂದ 10th ಡೇವರೆಗೂ ಒಂದು ಮೆಡಿಸಿನ್ನು, ಅದು 10th ಡೇ ಆದಮೇಲೆ ಬೇರೆ ಮೆಡಿಸಿನ್ ಕೊಡ್ತಾರೆ, 16th ಡೇವರೆಗೂ, ಅದಾದಮೇಲೆ ನೆಕ್ಸ್ಟ್ ಬೇರೆ ಮೆಡಿಸಿನ್ ಕೊಡ್ತಾರೆ. ಇದು ಯೂಶ್ವಲ್ ಪ್ಯಾಟರ್ನ್. ಓಕೆ, ಆದರೆ ಯಾವಾಗ ನಿಮಗೆ ಈ ಪರ್ಟಿಕ್ಯುಲರ್ ಪ್ರೋಟೋಕಾಲ್ ವರ್ಕ್ ಆಗ್ತಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ, ಡಿಫ್ರೆಂಟ್ ಪ್ರೋಟೋಕಾಲ್ನ ಫಾಲೋ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಡಿಫ್ರೆಂಟ್ ಸೆಟ್ ಆಫ್ ಮೆಡಿಸಿನ್ಸ್, ಅದನ್ನು ಯಾವಾಗ ಕೊಡಬೇಕು ಅನ್ನೋದು ಡಾಕ್ಟರ್ಸ್ ಡಿಸೈಡ್ ಮಾಡಿ ಒಂದು ಸ್ವಲ್ಪ ಮೈಲ್ಡ್ ಪ್ರೋಟೋಕಾಲ್ ಚೇಂಜಿಂದನೂ ಕೂಡ ಕೆಲವೊಂದಿಷ್ಟು ಜನರ ಬಾಡಿ ರೆಸ್ಪಾನ್ಸ್ ಮಾಡುತ್ತೆ. ಐ ಮೀನ್ ಓವರೀಸ್ ರೆಸ್ಪಾನ್ಸ್ ಮಾಡುತ್ತೆ ನೀಟಾಗಿ. ಸೊ ಅದರಿಂದ ಒಳ್ಳೆ ಫಾಲಿಕಲ್ಸ್ ಬರುತ್ತೆ. ಹಾಗಾಗಿ ಡಾಕ್ಟರ್ಸು ಯೋಚನೆ ಮಾಡಿ ಪ್ರೋಟೋಕಾಲ್ ಚೇಂಜ್ ಕೂಡ ಮಾಡ್ತಾರೆ. ಆಲ್ ಸೈಕಲ್ಸಲ್ಲಿ ಸೇಮ್ ಪ್ರೋಟೋಕಾಲ್ಸ್ನ ಯೂಸ್ ಮಾಡೋಷ್ಟು ಅವಶ್ಯಕತೆ ಇರಲ್ಲ, ಅನ್ಲೆಸ್ ಆ್ಯಂಡ್ ಅಂಟಿಲ್ ಡಾಕ್ಟರ್ಸ್ ಡಿಸೈಡ್ ಮಾಡೋವರೆಗೂ.
ಸೊ ಯೋಚನೆ ಮಾಡೋಷ್ಟು ಅವಶ್ಯಕತೆ ಇಲ್ವಾ ಅಂತಂತ ಕೇಳಿದರೆ ಖಂಡಿತವಾಗ್ಲೂ ಯೋಚನೆ ಮಾಡೋಷ್ಟು ಅವಶ್ಯಕತೆ ಇಲ್ಲ. ಆದರೆ ಯಾವಾಗ 3-4 ಸೈಕಲ್ ಫರ್ಟಿಲಿಟಿ ಟ್ರೀಟ್ಮೆಂಟ್ ತೊಗೊಂಡು ಎವ್ರಿ ಸೈಕಲಲ್ಲಿ ಫಾಲಿಕಲ್ಸ್ ಗ್ರೋನೇ ಆಗ್ತಾ ಇಲ್ಲ ಅಂತ ಹೇಳ್ತಾರೆ, ದೆನ್ ಯು ಶುಡ್ ಬಿ ವರಿಡ್ ಅಷ್ಟೇ. ಓಕೆ, ಬರೀ ಒಂದು ಸೈಕಲಲ್ಲಿ ಎಂಡೋಮೆಟ್ರಿಯಮ್ ಚೆನ್ನಾಗಿದೆ, ಫಾಲಿಕಲ್ಸ್ ಗ್ರೋ ಆಗ್ತಾ ಇಲ್ಲ ಅಂತ ಬಂದಿದೆ ಅಂದ ಮಾತ್ರಕ್ಕೆ ತಲೆ ಕೆಡಿಸ್ಕೊಳ್ಳೋಷ್ಟು ಅವಶ್ಯಕತೆ ಇಲ್ಲ. ಕಂಟಿನ್ಯೂಯಸ್ 3 to 4 ಸೈಕಲ್ಸು ಸ್ಟಿಮ್ಯುಲೇಷನ್ ಮಾಡಿ, ಟ್ರೀಟ್ಮೆಂಟ್ ತೊಗೊಂಡು ಆದ ಮೇಲೂ ಆ ಸ್ಟಿಮ್ಯುಲೇಷನ್ನಿಗೆ ನಿಮ್ಮ ಓವರೀಸ್ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅನ್ನೋದಾಗಲಿ ಅಥವಾ ಫಾಲಿಕಲ್ಸ್ ಬರ್ತಾ ಇಲ್ಲ ಅನ್ನೋದಾಗಲಿ ಆಯಿತು ಅಂತಂತಂದರೆ ದೆನ್ ಬೇರೆ ಏನು ಮಾಡಬೇಕು ಅನ್ನೋದನ್ನು ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಬೇಕು. ಓಕೆ, ಸಪೋಸ್ ಇನ್ ಕೇಸ್ ಏನಾದರೂ ನಿಮ್ಮ ಹತ್ರ ಫಾಲಿಕಲ್ಸೇ ಇಲ್ಲ, ಎಗ್ ರಿಸರ್ವ್ ತುಂಬಾ ಕಮ್ಮಿ ಇದೆ ಅಥವಾ ಇಲ್ಲೇ ಇಲ್ಲ, ಆಗೋದೇ ಇಲ್ಲ ಅನ್ನೋದೇನಾದರೂ ಆಯಿತು ಅಂತಂದರೆ, ಫೈನಲ್ ನಥಿಂಗ್ ಈಸ್ ವರ್ಕಿಂಗ್ ಅಂತಂತಂದರೆ ಅಂಥ ಟೈಮಲ್ಲಿ ಡೋನರ್ ಎಗ್ನ ಯೂಸ್ ಮಾಡಿಕೊಂಡು IVFನ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಓಕೆ, ಇಷ್ಟೇ. ಎಂಡೋಮೆಟ್ರಿಯಮ್ ಗ್ರೋ ಆಗ್ತಾ ಇದೆ ಆದರೆ ಫಾಲಿಕಲ್ಸ್ ಬರ್ತಾ ಇಲ್ಲ ಅನ್ನೋದಕ್ಕೆ ಏನೆಲ್ಲ ಕಾರಣಗಳು, ಏನು ಮಾಡಬೇಕು, ಟ್ರೀಟ್ಮೆಂಟ್ ಆಪ್ಷನ್ ಏನು, ಡಾಕ್ಟರ್ಸ್ ಏನು ಮಾಡ್ತಾರೆ ಅನ್ನೋದು. ಇದ್ರ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.